ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ಈಗಾಗಲೇ ಎಕ್ಸಾಮ್ 1 ರಿಸಲ್ಟ್ ಇವತ್ತೇ ಅನೌನ್ಸ್ ಆಗಿದೆ. ಇವತ್ತೇ ಎಕ್ಸಾಮ್ 2 ರಿಸಲ್ಟ್ ಏನಂತೀರಾ, ಎಕ್ಸಾಮ್ 2 ಟೈಮ್ ಟೇಬಲ್ ಕೂಡ ರಿಲೀಸನ್ನು ಮಾಡಲಾಗಿದೆ. ಬನ್ನಿ ಸರ್, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ, ಬೆಂಗಳೂರು. ನೋಡಿ ಸರ್, ದಿನಾಂಕ 10/4/2024 ಇವತ್ತೇ ರಿಲೀಸ್ ಆಗಿರುವಂಥ ಎಕ್ಸಾಮ್ 2 ಟೈಮ್ ಟೇಬಲ್ ಇದನ್ನು ಕನ್ನಡದಲ್ಲಿ ನಾವು 2024ರ ದ್ವಿತೀಯ PUC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಅಂತ ಕರಿತೇವೆ. ಹಾಗಿದ್ರೆ ಯಾವಾಗ ನಡೀಬಹುದು ಅಂತ ಒಂದು ಗೆಸ್ಸಿಂಗು ನಿಮ್ಮ ಮೈಂಡಲ್ಲಿತ್ತು. ಆ ಗೆಸ್ಸಿಂಗ್ ಎಲ್ಲ ಬೇಡ. ಈಗ ಇದೇ ತಿಂಗಳ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳೇ 29ನೇ ತಾರೀಕೆ ಎಕ್ಸಾಮ್ ಇದೆ, ನೆನಪಿರಲಿ. ನೋಡಿ, 29 ಇದೇ ತಿಂಗಳ 29ನೇ ತಾರೀಕಿನಿಂದ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಇರುತ್ತೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಕ್ಸಾಮ್ 2 ಹೇಗೆ ತಗೋಬೇಕು, ಏನು ತಗೋಬೇಕು, ಎಲ್ಲ ಆನ್ಲೈನ್ ಪ್ರೊಸೆಸ್ಸು ಸರ್. ಓಕೆ, ಭಾಳ ತಲೆ ತಿನ್ನುವ ಅವಶ್ಯಕತೆ ಇರಲ್ಲ ನಿಮಗೆ. ಬನ್ನಿ, 29ನೇ ತಾರೀಕು ಇದೇ ತಿಂಗಳ 29ನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ ಎಲ್ಲರಿಗೂ ಕೂಡ, ಆಯಿತಾ. ಅದ್ರ ಜೊತೆಗೆ ಅರಬಿಕ್ ತಗೊಂಡವರಿಗೆ ಅರಬಿಕ್ ಎಕ್ಸಾಮ್ ಇರುತ್ತೆ. 30ನೇ ತಾರೀಕು ಎಲ್ಲರಿಗೂ ಕೂಡ ಇತಿಹಾಸ ಅಂದರೆ ಹಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಭೌತಶಾಸ್ತ್ರ ಅಂತ ಹೇಳಿದರೆ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ಯಾವಾಗ ಅಂತ ಹೇಳಿದರೆ ಮಂಗಳವಾರದ ದಿನ ಇದೇ ತಿಂಗಳ 30ನೇ ತಾರೀಕು ಸೆಕೆಂಡ್ ಇಯರ್ PUC ಎಕ್ಸಾಮ್ 2 ಇರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಬುಧವಾರ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಲ್ಲ, ಯಾಕಂದರೆ ಅದು ಕಾರ್ಮಿಕರ ಲೇಬರ್ಸ್ ಡೇ ಅಂತ ಕರಿತೀವಿ, ದಿನಾಚರಣೆ ಅಂತ. ಓಕೆ, 2ನೇ ತಾರೀಕು ಅಂದರೆ ಮುಂದಿನ ತಿಂಗಳು 2ನೇ ತಾರೀಕು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 2ನೇ ತಾರೀಕು ಎಲ್ಲರಿಗೂ ಕೂಡ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋರು ಕೂಡ ಎಕ್ಸಾಮ್ ಬರೀಬೋದು. ಫೇಲ್ ಆದವರು ಕೂಡ ಎಕ್ಸಾಮ್ ಬರೀಬೋದು. ಇಲ್ಲ ಸರ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನ್ನ ಅಂಕಗಳಲ್ಲಿ ಅಂತ ಹೇಳಿದರೂ ಕೂಡ ಅಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮನ್ನು ಬರೆಯಬಹುದಾಗಿದೆ. ಯಾವಾಗ? ಮುಂದಿನ ತಿಂಗಳು 2ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್. ಒಂದೇ ಬರೀಬೇಕಾ, ಎರಡೇ ಬರೀಬೇಕಾ, ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ಕೊಡ್ತೇನೆ. ನಂತರದಲ್ಲಿ 3/5/2024 ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಪೊಲಿಟಿಕಲ್ ಸೈನ್ಸು, ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್, ಆಯಿತಾ. ಇದು ಮುಂದಿನ ತಿಂಗಳು 3ನೇ ತಾರೀಕು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಸಮಯ ಏನು, ಎತ್ತ ಅಂತ ಎಲ್ಲದೂ ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ. ನಾವು ಅಂದರೆ ಈ ಒಂದು ಸರ್ಕ್ಯುಲರಲ್ಲಿ ಟೈಮ್ ಟೇಬಲ್ ವೇಳಾಪಟ್ಟಿನಲ್ಲೇ ಕೊಟ್ಟಿದ್ದಾರೆ. ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30 ಒಳಗೆ ನಡೆಯುವಂತಹ ಪರೀಕ್ಷೆಗಳಾಗಿವೆ. ಬನ್ನಿ, 4ನೇ ತಾರೀಕು ಮುಂದಿನ ತಿಂಗಳು 4ನೇ ತಾರೀಕು ಭೂಗೋಳಶಾಸ್ತ್ರ ಅಂತ ಹೇಳಿದರೆ ಜಿಯೋಗ್ರಫಿ ಅಂತ, ಮನಃಶಾಸ್ತ್ರ, ರಾಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಅಂತ, ಆಯಿತಾ. ಮೂಲಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್ ಅಂತ. ಇಂಪಾರ್ಟೆಂಟ್ ಇರುವುದನ್ನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ನಾನು ಹೇಳ್ತಾ ಇದ್ದೇನೆ. ಮುಂದಿನ ತಿಂಗಳು 4ನೇ ತಾರೀಕು ಇದೇ ತಿಂಗಳ ನಿಮಗೆ ಫಸ್ಟ್ ಕನ್ನಡ ಎಕ್ಸಾಮೇ ಸ್ಟಾರ್ಟ್ ಆಗುತ್ತೆ, ನೆನಪಿರಲಿ, ಆಯಿತಾ. ಸುಮ್ಮನೆ ಪರೀಕ್ಷೆ ಬಂತು ಅಂತ ಆರಾಮಾಗಿ ಕೂತ್ಕೊಂಡಿದ್ದೀರಾ ಪ್ರೀತಿಯ ವಿದ್ಯಾರ್ಥಿಗಳೇ. ಇಂಪ್ರೂವ್ಮೆಂಟ್ ಬೇಕಾದವರು, ಫೇಲ್ ಆದವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನೋಡಿ, 5ನೇ ತಾರೀಕಿನಿಂದ ಹಿಡಿದು 8ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂಥ ಪರೀಕ್ಷೆನೇ ಇರುವುದಿಲ್ಲ. 5ಕ್ಕೂ ರಜಾ, 6ಕ್ಕೂ ರಜಾ, 7ಕ್ಕೂ ರಜಾ, 8ನೇ ತಾರೀಕು ರಜಾ. ಮುಂದಿನ ತಿಂಗಳು 9ನೇ ತಾರೀಕಿನಿಂದ ಎಲ್ಲರಿಗೂ ಕೂಡ ಮತ್ತೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಅಂದರೆ ಪರೀಕ್ಷೆ ಕಟ್ಟಿಕೊಂಡವರಿಗೆ. ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ಬಿಸ್ನೆಸ್ ಸ್ಟಡೀಸ್ ಆಗುತ್ತೆ. ನಂತರದಲ್ಲಿ ಗಣಿತ ಅಂದರೆ ಮ್ಯಾಥ್ಸ್, ಸೈನ್ಸ್ ವಿದ್ಯಾರ್ಥಿಗಳಿಗೆ. ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಶಿಕ್ಷಣ ಶಾಸ್ತ್ರ ಅಂತ ಇದೆ, ಅದು ಎಜುಕೇಷನ್ ಅಂತ, ಹೌದಾ. ನಂತರ ಮುಂದಿನ ತಿಂಗಳು 10ನೇ ತಾರೀಕು ಬಸವ ಜಯಂತಿ ಇದೆ, ಹೌದಲ್ವಾ, ಅದಕ್ಕೆ ರಜಾ ಇರುತ್ತೆ. ಬನ್ನಿ ಸರ್, 11ನೇ ತಾರೀಕು 5ನೇ ತಿಂಗಳು ಮುಂದಿನ ತಿಂಗಳು ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಎಕ್ಸಾಮು, ಜೀವಶಾಸ್ತ್ರ ಅಂತ ಹೇಳಿದರೆ ಬಯೋ ಎಕ್ಸಾಮು ಸೈನ್ಸ್ ವಿದ್ಯಾರ್ಥಿಗಳಿಗೆ, ಹಾಗೂ ಗಣಕ ವಿಜ್ಞಾನ ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮು ಇರುವಂಥದ್ದಾಗಿದೆ. ನೋಡಿ, ಬಯೋ ದಿನವೇ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬರೆದು ಒಗಿತಾ ಇರ್ತಾರೆ, ಹಾಗೆ ಮುಗದೇ ಹೋಯಿತು. ಇಲ್ಲಿಗೆ 12ನೇ ತಾರೀಕು ಮತ್ತೆ ರಜಾ ಇರುತ್ತೆ ಮುಂದಿನ ತಿಂಗಳು. 13ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು. ಬನ್ನಿ ಸರ್, 14ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ ಎಕ್ಸಾಮ್ ಇರುತ್ತೆ. ಲೆಕ್ಕಶಾಸ್ತ್ರ ಅಂತ ಅದೊಂದು ಇದೆ. ನಂತರದಲ್ಲಿ 15ನೇ ತಾರೀಕು ಹಿಂದಿ ಎಕ್ಸಾಮ್ ತೆಗೆದುಕೊಂಡವರಿಗೆ ಲ್ಯಾಂಗ್ವೇಜ್ ಒಂದಾಗಿ ಅಂಥ ವಿದ್ಯಾರ್ಥಿಗಳಿಗೆ ಹಿಂದಿ ಎಕ್ಸಾಮ್ ಇರುತ್ತೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ, ಏನು ಓದಬೇಕು ಏನು ಕತೆ ಅಂತ, ಆಯಿತಾ. ನಂತರದಲ್ಲಿ ಕೊನೆಯ ಎಕ್ಸಾಮು 16ನೇ ತಾರೀಕು ಲಾಸ್ಟ್ ಎಕ್ಸಾಮು ಮುಂದಿನ ತಿಂಗಳು. ಯಾಕೆಂದರೆ ಮತ್ತೆ ನಿಮಗೆ ಬೇಗ ರಿಸಲ್ಟ್ ಕೊಡಬೇಕಲ್ವಾ, ಆಯಿತಾ. ನೋಡಿ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಎಲ್ಲದೂ ಕೂಡ ಒಂದೇ ದಿನ ಇರುತ್ತೆ. ಯಾರು ಯಾವ ಸಬ್ಜೆಕ್ಟ್ ತಗೊಂಡ್ರು ಅದು ಅವರು ಆ ಸಬ್ಜೆಕ್ಟನ್ನು ಬರೀತಾರೆ. ಇದೇ ಕೊನೆಯ ಎಕ್ಸಾಮ್ ಆಗಿರುತ್ತೆ. ಈ ಕಡೆ ಮತ್ತೆ ನಿಮ್ಗೆ ಹಿಂದೂಸ್ತಾನಿ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ವೆಲ್ನೆಸ್ ಇವೆಲ್ಲ ಮಧ್ಯಾಹ್ನ ನಡೆಯುವಂತಹ ಪರೀಕ್ಷೆಗಳಾಗಿವೆ, ಹೌದಲ್ವಾ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆದರೆ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಒಂದು ಲೈಕ್ ಬಟನ್ನು, ಒಂದು ಕಮೆಂಟು ಇರಲಿ ಸರ್, ಉಪಯೋಗ ಆಯಿತೋ ಇಲ್ವೋ, ಆಯಿತಾ. ಇದರ ಬಗ್ಗೆ ಒಂದು ವಿಡಿಯೋನ ಏನಂತೀರ ಫುಲ್ ಡಿಟೇಲಾಗಿ ಮಾಡ್ತೇನೆ. ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿ
ಅಪ್ಲಿಕೇಶನನ್ನು ಸಲ್ಲಿಸಬೇಕು, ಈ ಒಂದು ಎಂತೆಂತೀರ ಪರೀಕ್ಷೆ 2 ಬರೆಯುವವರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 2.